ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ಸ್ ಇನ್ ಕನ್ನಡ. ಎಸ್, ಇವಾಗ ರೆಡಿಯಾಗಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 10 ಮುಕ್ಕಾಲಾಗಿದೆ. ಈಗ ಶೋರೂಮ್ಗೆ ಹೊರಡಬೇಕು, ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇವತ್ತು ಸುನಿಮಾಗೆ ಒಂದು ಗಾಡಿ ಬುಕ್ ಮಾಡಿದ್ವಿ, ಕರ್ಕೊಂಡೋಗಿ ಗಾಡಿ ಕೊಡ್ಸೋಣ ಅಂಥೇಳಿ. ಬುಲೆಟ್ ಇದೆ, ಬಟ್ ಬುಲೆಟ್ ನನಗಿಷ್ಟ ಇಲ್ಲ ಬುಲೆಟ್. ಸೊ ಅದು ರೀಸನ್ನು. ಸೊ ಹಾಗಾಗಿ ನಾನು ಜಾಸ್ತಿ ಬುಲೆಟ್ ಮೇಲೆ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಒಂದು ಎಲೆಕ್ಟ್ರಿಕ್ ಗಾಡಿ ಬೇಕು. ನಂಗೆ ಬುಲೆಟ್ ಮೇಲೆ ಕೂತ್ಕೊಂಡ್ರೆ ಡಗ 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 ಸೌಂಡ್ ಬಂದರೆ ನಂಗೆ ಇಲ್ಲಿ ಹಾರ್ಟ್ ಬೀಟ್ ಆಗ್ತಿದೆ ಅನ್ನೋ ಫೀಲ್ ಆಗ್ಬಿಡುತ್ತೆ ಇತ್ತೀಚೆಗೆ. ಸೊ ನಿಮಗೆ ಅದೇ ಹೇಳ್ತಿದ್ದೆ. ಮತ್ತು ಲಗೇಜಸ್ ಅದು ಇದು ಇದ್ದೇ ಇರುತ್ತೆ ಐಟಮು. ಕೆಲವೊಮ್ಮೆ ಸ್ಟಾಕ್ನ ಜ್ಯುವೆಲ್ರಿದು ಇಲ್ಲಿಟ್ಟಿರ್ತೀವಿ, ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೊಡಬೇಕು. ಮೇಲ್ಗಡೆ ಒಂದು ಗೋಡನ್ ಇದೆ, ಬಟ್ ಈ ಒಂದು ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಂದು ಗಾಡಿನೂ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ. ನಿನಗೆ ಯಾವ್ದು ಇಷ್ಟ ಅದನ್ನು ಕೊಡಿಸು ಅಂತ ಹೇಳಿದರು. ಸೊ ಹಾಗಾಗಿ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ TVS ಅಲ್ಲಿ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದು. ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ, ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೂ ಆಫ್ಲೈನಲ್ಲಿ ಹೋಗಿ ತೊಗೊಳೋದಕ್ಕೂ ಮಿನಿಮಮ್ 5,000 to 7,000 ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ರೇಂಜಲ್ಲಿ. ಸೊ ಯಾರಾದರೂ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂದರೆ ಆರಾಮ್ಸೆ ಆನ್ಲೈನಲ್ಲೇ ಬುಕ್ ಮಾಡ್ಬೋದು. ಸೊ ದಟ್ ನಿಮಗೆ ಏನಪ್ಪ ಅಂದರೆ ಮಿನಿಮಮ್ ಒಂದು 5,000 to 7,000 ಅಂತೂ ಉಳಿಯುತ್ತೆ. ಅದಕ್ಕೆ ಯಾರಾದರೂ ನೋಡ್ತೀನಿ ಅಂದರೆ TVS ಶೋರೂಮ್ದು ಫಸ್ಟ್ ಹೋಗಿ ಒಂದು ಡೆಮೋ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ ಅಂತ ಅನ್ಸಿದ ನಂತರ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು. ಯೂಶ್ವಲಿ 3 yearsಗೆ ಬ್ಯಾಟ್ರಿ ವಾರಂಟಿ ಕೊಟ್ಟಿರ್ತಾರೆ. ನೀವು ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ತೀನಿ ಅಂದರೆ 1,000 rupees ಎಕ್ಸ್ಟ್ರಾ ಕೊಟ್ಟರೆ ಅಗೇನ್ 2 years ಎಕ್ಸ್ಟ್ರಾ ವಾರಂಟಿ ಸಿಗುತ್ತೆ ನಿಮಗೆ, ಆಯಿತಾ. ಸೊ ಬ್ಯಾಟ್ರಿ ಮೇಲೆ ಟೋಟಲ್ 5 years ವಾರಂಟಿ ಸಿಗುತ್ತೆ. ಮತ್ತು ನೀವು ಆಫ್ಲೈನ್ಗೂ ಆನ್ಲೈನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ನೀವು ಒಂದು ಸತಿ ಆನ್ಲೈನಲ್ಲೂ ಆನ್ ರೋಡ್ ಚೆಕ್ ಮಾಡಿ. ಆಮೇಲೆ ಹೇಳ್ತಾರೆ ಶೋರೂಮಲ್ಲಿ ಡೆಲಿವರಿ ಕೊಡಬೇಕಾದ್ರೆ, ಇಲ್ಲ ನೀವಿನ್ನೂ 3,000 ಎಕ್ಸ್ಟ್ರಾ ಕೊಡಬೇಕು ಹಾಗೆ ಹೀಗೆ ಅಂತ. ಬಟ್ ಮೇಕ್ ಶೋರ್ ನೀವು ಆನ್ಲೈನಲ್ಲಿ ಏನು ಪೇಮೆಂಟ್ ಮಾಡಿರ್ತೀರಾ ಅದೇ ಪೇಮೆಂಟ್ ಆಗಿರುತ್ತೆ. ಆಮೇಲೆ ನೀವು ಹೇಳಿಬಿಡಿ, ಇಲ್ಲ ನಾನು ಡೈರೆಕ್ಟಾಗಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ಲಿ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಸೊ ನಾವು ಕೂಡ ಅದನ್ನೇ ಮಾಡಿದ್ದು. ಸೊ ಸರ್ಪ್ರೈಸಾಗಿ ಕೊಡಿಸ್ಬೇಕು ಅಂತ ನನ್ನ ಪ್ಲ್ಯಾನ್ ಇದ್ದಿತ್ತು. ಬಟ್ ಆದರೆ ನನಗೆ ಗಾಡಿನಲ್ಲಿ ನಂಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಸುನಿಮಾನೆ ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ನೋಡಿಬಿಟ್ಟು ಓಕೆ ಅಂತ ಅಂದಮೇಲೆ ಫೈನಲೈಸ್ ಮಾಡಿದ್ದು. ಸೊ 1,66,000 ಆಯಿತು. 65 ಆ್ಯಕ್ಚುಲಿ 1,000 rupees ಎಕ್ಸ್ಟ್ರಾ ನಾವು 2 years ವಾರಂಟಿ ಎಕ್ಸ್ಟ್ರಾ ಇದು ಮಾಡ್ಕೊಂಡ್ವಲ್ಲ, ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ಹಾಗಾಗಿ 1,66,000 ಆಯಿತು. 20,000 ಸಬ್ಸಿಡಿ ಬಂದಿದ್ದು ಮೈನಸ್ ಆಗಿ 1,66,000 ಆಯಿತಾ. ಅದಲ್ಲದೆ ಸ್ನೇಹಿತರೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಬೇಕಾದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನ ಮಾಡಿಸ್ಕೋಬೋದು. ಸೊ ಈಗ ಬನ್ನಿ, ಫಸ್ಟು ಶೋರೂಮ್ ಹತ್ರ ಹೋಗ್ತೀನಿ, ಆಮೇಲೆ ಅಲ್ಲಿಂದ ಬಂದು ಒಂದು ಸ್ವಲ್ಪ ಸಲೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟಯರ್ಡ್ ಫೀಲ್ ಆಗ್ತಿದೆ. ಸ್ವಲ್ಪ ಒಂದು ಹೆಡ್ ಮಸಾಜು, ಫೇಶಿಯಲು, ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಬರೋಣ ಅಂಥೇಳಿ. ಆಯಿತು, ಒಂದು 8-9 ತಿಂಗಳಾಗಿತ್ತು ಹೋಗಿ ಸಲೂನ್ಗೆ. ಹೋಗಿ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹೋಗು, ಫುಲ್ ಟಯರ್ಡ್ ಆಗಿರ್ತೀಯ ಯಾವಾಗ್ಲೂ ಅಂತ. ಯೂಶ್ವಲಿ ನಾನು ಐಬ್ರೋಸ್ ಕೂಡ ಮಾಡಿಸಲ್ಲ. ಸೊ ಹಾಗಾಗಿ ಒಂದು ಸತಿ ಹೋಗಿ ವರ್ಷದಲ್ಲಿ 2 ಸತಿ ಅಂತೂ ಮಾಡಿಸ್ತೀನಿ ಇತ್ತೀಚೆಗೆ. ಬನ್ನಿ ಈಗ ಹೋಗೋಣ. ನಾನು, ಸುನಿಮಾ ಮತ್ತು ಸಚ್ಚಿತ್ 3 ಜನನೂ ಕೂಡ ಹೊರಟ್ವಿ. ಇಲ್ಲಿಂದ ಹೊರಟು ನಾಗರಬಾವಿಗೆ ರೀಚ್ ಆದ್ವಿ. ರಾಯಲ್ ಎನ್ಫೀಲ್ಡ್ ತೊಗೊಂಡಾಗಲೂ ಕೂಡ ನಾಗರಬಾವಿಲೇ ನಾವು ಡೆಲಿವರಿ ತೊಗೊಂಡಿದ್ದು. ಅಲ್ಲೇ ರಾಯಲ್ ಎನ್ಫೀಲ್ಡ್ ಪಕ್ಕದಲ್ಲೇ TVS ಶೋರೂಮ್ ಇದೆ. ಈಗಲೂ ಕೂಡ ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲೇ ನಾವು ಈ ಸತಿ ಡೆಲಿವರಿ ತೊಗೊಳ್ಳೋಣ ಅಂತ ಹೊರಟಿದ್ದು. ಒಳಗಡೆ ಹೋಗ್ತಿದ್ದಂಗೆ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಎಲ್ಲನೂ ವೆರಿಫಿಕೇಷನ್ ಆಯಿತು. ಆನಂತರ ಏನೇನಿದೆ ಅಂತ ಪ್ರೊಸೀಜರೆಲ್ಲ ಹೇಳಿದ್ರು. ನಂತರ ಗಾಡಿನ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಗಾಡಿ ಹ್ಯಾಂಡ್ ಓವರ್ ಮಾಡೋ ಮೊದಲು ಎಲ್ಲನೂ ನಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಿದೆ, ಹೇಗೆ ನಾವು ಮಾಡಬೇಕು ಅನ್ನೋದು, ಏನೆಲ್ಲ ಕಿಟ್ ಬರುತ್ತೆ ಅದ್ರ ಜೊತೆ ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ನಂತರ TVS ಶೋರೂಮರು, ಮೇಡಮ್ ನೀವು ಒಂದು ಸತಿ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೀನಿ ಅಂತೇಳಿ ಒಂದು ಫೋಟೋನ ತೆಗೆದ್ರು. ಆನಂತರ ಸುನಿಮಾ ಮತ್ತು ಸಚ್ಚು ಒಂದು ರೌಂಡ್ ಹೋಗಿ ಬಂದರು. ಫಸ್ಟ್ ಅವ್ರನ್ನೇ ಕರ್ಕೊಂಡೋಗ್ರಿ ಅಂತ ಹೇಳಿದೆ. ಅವನಿಗೆ ತುಂಬಾ ಇಷ್ಟವಾಗಿರುವಂತಹ ಗಾಡಿ ಅದು. ಈಗ ಆಲ್ರೆಡಿ ಅವನು ಸೈಕಲ್ ಓಡಿಸೋದ್ರಿಂದ ದೀಕ್ಷಮ್ಮನಿಗೂ ಸಚ್ಚಿತ್ಗೂ ಈ ಗಾಡಿ ಓಡ್ಸೋಕ್ಕೆ ಬರುತ್ತೆ. ಬಟ್ ನಾವು ಕೊಡೋದಿಲ್ಲ, ಯಾಕಂದರೆ ಅವ್ರಿನ್ನೂ ಏಜ್ ಆಗಿಲ್ಲ. ಸೊ ಅದೊಂದು ಏಜ್ ಲಿಮಿಟೇಷನ್ ಬರಬೇಕು, ಆಮೇಲೆ ಗಾಡಿ ಕೊಡಬೇಕು ಅನ್ನೋದು ಕಾನ್ಸೆಪ್ಟ್ ನಮ್ಮದು. ಫೈನಲಿ ಗಾಡಿ ತೊಗೊಂಡಿದ್ದಾಯಿತು. ಈಗ ಸ್ವಲ್ಪ ಚಪ್ಪಲ್ ಶೋರೂಮ್ ಹತ್ರ ಹೋಗಿ ಬರಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ನೋಡಿಕೊಂಡು ಏನೇನಿದೆ ಸ್ಟೇಟಸ್ ಎಲ್ಲ ನೋಡಿಕೊಂಡು ಆನಂತರ ಡೈರೆಕ್ಟ್ ಶೋರೂಮ್ಗೆ ಹೋಗಬೇಕು. ಇವಾಗ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಯೂಶ್ವಲಿ ಸ್ನೇಹಿತರೆ ನಾನು 11 ಗಂಟೆ ಮೇಲೆ ವೀಡಿಯೋಸ್ ಹಾಕ್ತೀನಿ. ಸೊ ಅದೊಂದು ನೋಡ್ಕೋಬೇಕು ನೀವು. 11 ಗಂಟೆ ಮೇಲೆ ನೀವು ಯಾವುದೇ ಬುಕ್ಕಿಂಗ್ ಬೇಕಂದರೆ ಬುಕ್ಕಿಂಗ್ ಮಾಡ್ಕೋಬೋದು. ಹಾಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಹೊಸದಾಗಿ ಏನನ್ನೋ ಮಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಬಟ್ ಅದು ನೋಡಬೇಕು ಏನಾಗುತ್ತೆ ಅಂತ. ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ.
ಹೋಗೋಣ. ಆ ನಂತರ ಇಲ್ಲಿಂದ ಡೈರೆಕ್ಟಾಗಿ ಹೊರಟಿದ್ದು ಸಲೂನ್ಗೆ. ಲುಕ್ಮಿ ಸಲೂನ್ ಅಂತ ಸ್ನೇಹಿತರೆ, ತುಂಬ ರೀಸನಬಲ್ ಪ್ರೈಸು. ನಾರ್ಮಲಿ ಪಾರ್ಲರ್ಗಿನ್ನ ಒಂದು 100-150 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಬಟ್ ಕ್ವಾಲಿಟಿ ವೈಸು ಮತ್ತು ಸರ್ವಿಸ್ ಮಾತ್ರ ಸಕ್ಕದಾಗಿರುತ್ತೆ. ಖಂಡಿತ ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ ಸ್ನೇಹಿತರೆ, ಜಸ್ಟ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪ್ ಅಂತ ಹೇಳ್ಬೋದು. ಸ್ನೇಹಿತರೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ರೆಗ್ಯುಲರಾಗಿ ವ್ಲಾಗ್ ಬರ್ತಿಲ್ಲ ಮತ್ತು ವ್ಲಾಗ್ಸ್ ಮಾಡಿ ಅಂತ. ಸೊ ಇವತ್ತು ಹಾಗೆ ಒಂದು ನಮಗೆ ಅಂತ ಒಂದು ಟೈಮನ್ನು ಕೊಟ್ಕೊಂಡು ನಮ್ಮ ಸ್ಕಿನ್ನನ್ನು ಪ್ರೆಪ್ ಮಾಡ್ಕೊಳ್ಳೋವಂಥ ಸಮಯ ಅಂತ ಹೇಳ್ಬೋದು. ಯೂಶ್ವಲಿ ನಿಮಗೆಲ್ಲ ಗೊತ್ತು, ನಾನು ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಫೇಶಿಯಲ್, ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಸಲ್ಲ. ದೀಕ್ಷಿತನಿಗೆ ಹೇರ್ ಕಟ್ ಬೇಕಿತ್ತು, ಸೊ ಹಾಗಾಗಿ ದೀಕ್ಷಿತನಿಗೂ ಹೇರ್ ಕಟ್ ಆಗಲಿ ಅಂತ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲೆಲ್ಲ ವುಮೆನ್ಸ್ ಸೇರ್ಕೊಂಡು ಹ್ಯಾಪಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀರಿ. ಅಯ್ಯೋ ಜೋರಾ. ಓ ಓಕೆ ಓಕೆ, ಹಾಯ್. ಆಯ್ತು, ಸುಮಾರು ದಿನ ಆಯಿತು ಅಕ್ಕ. ಊಟ ಆಯಿತು, ಸಲೂನಿಗೆ ಬಂದೆ ಅಕ್ಕ. ಅಲ್ಲಿ ನೋಡಿ, ಅಲ್ಲಿ ದೀಕ್ಷೆಗೆ ಹೇರ್ ಕಟ್ ಬೇಕಂತೆ, ಅದಕ್ಕೆ ಮಾಡ್ಸಕ್ಕೆ ಕರ್ಕೊಂಬಂದೆ. ಹಾಂ ಓಕೆ ಅಕ್ಕ, ಬಾಯ್ ಅಕ್ಕ, ಎಂಜಾಯ್. ಸೊ ದೀಕ್ಷಿತನಿಗೆ ಫಸ್ಟು ಹೇರ್ ವಾಶ್ ನಡೀತಿದೆ. ಸರ್, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಪ್ರವೀಣ್ ಅಂತ ಮಾಡ್ತಿದ್ದಾರೆ. ಕರಿ ಚೆನ್ನಾಗಿ ಮಾಡಿಸ್ಕೊ ಆಯಿತಾ. ಸಲೂನ್ ಹೆಸರು ಬಂದು ಲುಕ್ಮಿ ಸಲೂನ್ ಅಂತ ಹೇಳಿ. ಸೊ ನಾನು ಕೂಡ ಒಂದೊಳ್ಳೆ ಫೇಶಿಯಲ್ ಮಾಡಿಸ್ಕೊಂಡು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಇದು ಎಲ್ಲಿದೆ ಅಂತ ನಾನು ಹೇಳ್ತೀನಿ ನೋಡಿ. ಕೆಂಗೇರಿ ಉಪನಗರ ಗೌಡ್ರ ಮನೆ ಅಂತ ನಾನ್ ವೆಜ್ ಹೋಟ್ಲು, ಬಿರಿಯಾನಿ ಹೋಟ್ಲಿದೆ. ಸೊ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ HSK ಆರ್ಕಿಡ್ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸಲ್ಲಿ 2nd ಫ್ಲೋರಲ್ಲಿರುವಂಥದ್ದೇ ಈ ಲುಕ್ಮಿ ಸಲೂನು. ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಬನ್ನಿ, ನಾನು ಫೇಶಿಯಲ್ ಎಲ್ಲ ಮಾಡಿಸ್ಕೊತೀನಿ. ಸೊ ಈಗ ನಾನು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಪ್ಯಾಕ್ ಹಾಕಿಸ್ಕೊಂಡು ಮಲಗಿದ್ದೀನಿ. ಒಂಥರ ರಿಲೀಫ್ ಆಗುತ್ತೆ. ಟು ಬಿ ಆನೆಸ್ಟ್, ಏನಪ್ಪ ಅಂತಂದರೆ, ನಾವು ಮಾಡ್ಕೊಳ್ಳೋದಕ್ಕಿಂತ ಫೇಶಿಯಲ್ ಬೇರೆ ಯಾರಾದರೂ ಒಬ್ಬರು ಫೇಶಿಯಲ್ ಮೆನಿಕ್ಯೂರ್ ಮಾಡಿದ್ರೆ ನಮಗೊಂಥರ ರಿಲೀಫ್ ಸಿಗುತ್ತೆ. ಸೊ ಹಾಗೆ ದೀಕ್ಷಾ ಮುಂದೆ ಹೇರ್ ಕಟ್ಟು ಕೂಡ ಆಯಿತು. ಹೇರ್ ಕಟ್ ನೋಡಿ ಹೆಂಗಿದೆ ಅಂತ, ಸಕ್ಕದಾಗಿ ಬಂದಿದೆ. ಅವಳದೇ ಹೇಳ್ತಿದ್ಲು, ನಾನು ಕೇಳ್ದಂಗೆ ಬಂದಿದೆ ಮಮ್ಮಿ, ನಂಗೆ ತುಂಬ ಖುಷಿ ಆಯಿತು ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಜಸ್ಟು ಹೇರ್ ಕಟ್ಟು ಮತ್ತು ಹೇರ್ ಸ್ಪಾ ಸೇರಿಸಿ 500 ರೂಪೀಸ್ ಅಷ್ಟೇ ಚಾರ್ಜ್ ಮಾಡಿದ್ದು. ಸೊ ಈಗ ಹೇರ್ ಕಟ್ ಕೂಡ ಆಗಿದೆ. ನೆಕ್ಸ್ಟು ಸೊ ಫೇಶಿಯಲ್ ಎಲ್ಲ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡು ಈಗ ಡೈರೆಕ್ಟಾಗಿ ಒಂದು ರೌಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಿದ್ರೆ ಮಾಡ್ಬಿಟ್ಟು ಎದ್ದೊಳೋದು. ಅವಾಗ ಸ್ವಲ್ಪ ರಿಲೀಫ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಸಿಗ್ತೀನಿ. ಯಾರಾದರೂ ಇನ್ ಕೇಸ್ ಕೆಂಗೇರಿ ಉಪನಗರದಲ್ಲಿ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಒನ್ಸ್ ವಿಸಿಟ್ ಮಾಡಿ. ಹೆಸರು ಬಂದು ಲುಕ್ಮಿ ಸಲೂನ್ ಅಂತ ಹೇಳಿ. ರೀಸನಬಲ್ ಪ್ರೈಸು, ಏನು ಹೆವಿ ಏನಿಲ್ಲ ಪ್ರೈಸು. ಸಣ್ಣ ಪುಟ್ಟ ಪಾರ್ಲರ್ಗೆ ಹೋಗ್ತೀವಲ್ಲ, ಅದಕ್ಕಿಂತ ಒಂದು 100-150 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ತುಂಬ ಜಾಸ್ತಿ ಏನಿರೋದಿಲ್ಲ, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ, ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗಿದೆ 6 o'clock. ತುಂಬ ಟಯರ್ಡ್ ಆಗೋಯ್ತು ಇವತ್ತು. ಅಲ್ಲಿಂದ ಬಂದು ಮತ್ತು ಗಾಡಿ ಡೆಲಿವರಿ ತೊಗೊಂಡು ಆಮೇಲೆ ತುಂಬ ಕೆಲಸ ಇತ್ತು ಇವತ್ತು. ಶೂಟ್ಸ್ ಆಯಿತು. ಒಂದು 6 to 7 ಸ್ಯಾರೀಸ್ ಶೂಟ್ಸ್ ಮಾಡಿಬಿಟ್ಟೆ ಇವತ್ತು. ಫ್ರೀಯಾಗಿದ್ದಾಗ ಮಾಡ್ಕೊಂಬಿಡೋಣ ಅಂಥೇಳಿ. ಈಗ ನೆಕ್ಸ್ಟು ತುಂಬ ಜನ ಕಸ್ಟಮರ್ಸ್ ಬಂದಿದ್ದಾರೆ. ಮೈಸೂರು ಸಿಲ್ಕ್ ಹೋಗ್ತಾ ಇದೆ. ನಮ್ಮಲ್ಲಿ ಮೈಸೂರು ಸಿಲ್ಕ್ ತುಂಬಾ ಚೆನ್ನಾಗಿ ಟ್ರೆಂಡಿಂಗಲ್ಲಿ ಹೋಗುತ್ತೆ. ಸೊ ಬನ್ನಿ, ಹಾಗೆ ಒಂದು ಇವತ್ತು ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.